ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ 2026ರ ಫಲಾಫಲಗಳನ್ನು ಅವಲೋಕನ ಮಾಡೋಕ್ಕೆ ಹೋದಾಗ ಸಿಂಹರಾಶಿಯವರಿಗೆ ಮಕ ನಕ್ಷತ್ರ 4, ಹಾಗೆ ಪುಬ್ಬ ನಕ್ಷತ್ರದ 4ನೇ ಪಾದ, ಉತ್ತರ ನಕ್ಷತ್ರದ 1ನೇ ಪಾದ. ಈ ರಾಶಿಯವರಿಗೆ ಸಿಂಹರಾಶಿಯವರಿಗೆ ಗುರು 11ರಿಂದ 12ಕ್ಕೆ ಬರ್ತಾ ಇದ್ದಾನೆ. ಈ ಒಂದು ಗುರು ಜೂನ್ 2ನೇ ತಾರೀಕಿನ ತನಕ 11ನೇ ಮನೆಯಲ್ಲಿ ಅಂದರೆ ಲಾಭಸ್ಥಾನದಲ್ಲಿರ್ತಕ್ಕಂತಹ ಗುರು ನಮಗೆ ದ್ವಾದಶ ಸ್ಥಾನಕ್ಕೂ ಕೂಡ ಬರ್ತಾ ಇರತಕ್ಕಂಥದ್ದಾಗಿರುತ್ತೆ. ಹಾಗೆಯೇ ಈ ಒಂದು ರಾಶಿಯವರಿಗೆ ಶನಿ, ಅಷ್ಟಮ ಶನಿ, ವರ್ಷ ಎಲ್ಲ ಅಷ್ಟಮ ಶನಿನೇ ಆಗಿರುತ್ತೆ. ಅದರ ಜೊತೆಗೆ ರಾಹು 7ರಿಂದ ಸಪ್ತಮದಿಂದ ಷಷ್ಠಕ್ಕೆ ಬರ್ತಾರೆ. ಕೇತು ತನ್ನ ಈಗಾಗಲೇ ಜನ್ಮದಲ್ಲಿರ್ತಕ್ಕಂಥ ಕೇತು 1ರಿಂದ 12ಕ್ಕೆ ಹೋಗ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಇನ್ನು ನಾವು ಗುರುವಿನ ಸಂಚಾರದ ವಿಚಾರದಲ್ಲಿ 12ನೇ ಮನೆಗೆ ಹೋಗ್ತಕ್ಕಂಥ ಗುರು ನಮಗೆ ಎಷ್ಟು ಫಲಗಳನ್ನು ಈ ಸಿಂಹರಾಶಿ ಕೊಡುತ್ತೆ ಅಂತ ಹೇಳಿದ್ರೆ, ಸ್ಥಾನಭ್ರಂಶಂ ಧನಚ್ಛೇದಂ, ವರಾಹ ಮಿಹಿರಾಚಾರ್ಯರ ಒಂದು ಧರ್ಮ ಗ್ರಂಥದಲ್ಲಿ ಉಲ್ಲೇಖ ಆಗಿರ್ತಕ್ಕಂತಹ ಒಂದು ವಿಶೇಷವಾದ ಒಂದು ಶ್ಲೋಕ ಏನು ಹೇಳುತ್ತೆ ಅಂದರೆ, ಸ್ಥಾನಭ್ರಂಶಂ ಧನಶ್ಛೇದಂ ಪ್ರಾಣ ಸಂದೇಶ ಫಲಪ್ರದಂ ವೃತಾ ಸಂಚರಣಂ ದೈನ್ಯೋ ದ್ವಾದಶ ಗುರು. ಏನು ಹೇಳುತ್ತೆ, ಈ ಒಂದು 12ಕ್ಕೆ ಗುರು ಬಂದಾಗ ಒಂದಷ್ಟು ಜಾಗೃತಿಯಾಗಿರೋಕ್ಕೆ ಹೇಳುತ್ತೆ. ಇನ್ನು 2026ರಲ್ಲಿ ನಿಮಗೆ ಅಂದರೆ ಈ ಸಿಂಹರಾಶಿಯವರಿಗೆ ನೀವು ಎಷ್ಟು ಕೆಟ್ಟದ್ದರಿಂದ ಒಳ್ಳೆಯದಕ್ಕೆ, ಈಗಾಗಲೇ ನಮಗೆ ಏನಾಗಿದೆ, ನಾವೆಲ್ಲೋ ಒಂದು ಕಡೆ ಒಂದು ದಾರಿಯಲ್ಲಿ ನಡೀತಾ ಇದ್ದೀವಲ್ವ, ಆ ಕೆಟ್ಟ ದಾರಿ ಆ ದಾರಿ ಸರಿ ಇಲ್ಲ, ಎಲ್ಲೂ ಹಳ್ಳಗಳೆಲ್ಲ ಇದೆ, ಅಂತಹ ಜಾಗದಲ್ಲಿ ನಡೀತಾ ಇರತಕ್ಕಂತಹವರಿಗೆ ಸಿಂಹರಾಶಿಯವರಿಗೆ 2026 ಮೇನ್ ಸ್ಟ್ರೀಮ್ ಒಳ್ಳೆಯ ದಾರಿ ಸಿಗುತ್ತೆ. ಕೆಟ್ಟದ್ದರಿಂದ ಒಳ್ಳೆಯದಕ್ಕೆ ನಾವು ಪ್ರವೇಶ ಮಾಡ್ತಾ ಇರ್ತಕ್ಕಂಥ ಸಂದರ್ಭ ಕೂಡ ಇದಾಗಿರುತ್ತೆ. ಅದರ ಅರ್ಥ ಏನು, ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ಮಾನಸಿಕ ಶಾಂತಿ ಇರುತ್ತೆ, ಒತ್ತಡಗಳು ಕಡಿಮೆ ಆಗುತ್ತೆ, ಆರ್ಥಿಕ ಪ್ರಗತಿ, ಆಸೆ ಆಕಾಂಕ್ಷೆಗಳು ಈಡೇರುತ್ತೆ, ಬಹುದಿನಗಳ ಆಸೆ ಆಕಾಂಕ್ಷೆಗಳು ಕೂಡ ಈಡೇರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ರಾಹು ಅಷ್ಟಮ ಅಂತ ಹೇಳಿದ್ರೆ ಭಯ ಪಡಬೇಕು ಅಂತೇನಿಲ್ಲ. ದುಸ್ಥಾನದಲ್ಲಿ ಪಾಪಗ್ರಹಗಳಿದ್ದಾಗ ಅಂದರೆ 6ನೇ ಮನೆ, 8ನೇ ಮನೆ, 12ನೇ ಮನೆಯಲ್ಲಿ ಪಾಪಗ್ರಹಗಳಿದ್ದಾಗ ಪ್ರಯತ್ನಗಳಿಗೆ ನೀವು ಕರೆಕ್ಟಾಗಿ ಕಡಿವಾಣ ಹಾಕ್ಕೊಂಡು, ಎಲ್ಲೋ ಒಂದು ಕಡೆ ದುರಾಸೆಗೆ ಕಡಿವಾಣ ಹಾಕ್ಕೊಂಡು ಪ್ರಯತ್ನಗಳ ವಿಚಾರದಲ್ಲಿ ಕೆಟ್ಟದ್ದನ್ನು ಆಚೆ ಹಾಕಿ ಒಳ್ಳೆಯದಕ್ಕೆ ಪ್ರೋತ್ಸಾಹ ಕೊಟ್ಟಾಗ ಅದು ಡಬಲ್ ಅದೃಷ್ಟ ಕೂಡ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಸಿಂಹರಾಶಿಯವರಿಗೆ ಈ ಒಂದು ರಾಶಿಯವರಿಗೆ ಇದು ಪುನರ್ಜನ್ಮದ ಕಾಲ ಅಂತ ನಾವು ಹೇಳ್ಬೋದಾಗಿದೆ. ರಾಹುಕೇತು ಅಕ್ಷಯ ಬಂದಂದರೆ ರಾಹುಕೇತು ಒಂದೇ ಲೈನ್ಗೆ ಬರುತ್ತೆ. ಆ ಲೈನ್ಗೆ ಬಂದಂಥ ಸಂದರ್ಭದಲ್ಲಿ ನಿಮಗೆ ಭಯಗಳು ದೂರ ಆಗುತ್ತೆ, ಅನುಮಾನಗಳು ದೂರ ಆಗ್ತಕ್ಕಂಥದ್ದು. ಆದರೆ ಈ ವರ್ಷದಲ್ಲಿ ಆರ್ಥಿಕವಾಗಿ ಪ್ರಗತಿ, ಆಸ್ತಿಯ ವಿಚಾರದಲ್ಲಿ ಕಲಹಗಳು ಇತ್ಯರ್ಥ ಆಗುತ್ತೆ, ಮಕ್ಕಳಿಂದ ಶುಭ ಸಮಾಚಾರ ಸಿಗ್ತಕ್ಕಂಥದ್ದು, ಹೊಸ ಮನೆಯನ್ನು ಕಟ್ಕೊಳ್ತಕ್ಕಂಥ ಯೋಗ, ದೀರ್ಘಕಾಲದ ಆಸೆ ಆಕಾಂಕ್ಷೆ ಈಡೇರುತ್ತೆ. 12ರ ಪ್ರಬಲ ಗುರು ಆದರೆ ನಿಮಗೆ 12ನೇ ಮನೆ ಗುರು ಬರ್ತಾ ಇದ್ದಾನೆ, ದುಸ್ಥಾನಕ್ಕೆ ಗುರು ಬರ್ತಾನೆ. ಆ ಗುರು ಉಚ್ಚ ಗುರು ಆಗಿರ್ತಾನೆ, ಅಂದರೆ ಎಕ್ಸಾಲ್ಟೆಡ್ ಜುಪಿಟರ್ ಅಂತ ಕರಿತೀವಿ. ಆ ಉಚ್ಚ ಗುರು ಆಗಿರೋದ್ರಿಂದ 12ನೇ ಮನೆಯಲ್ಲಿ ಇರೋದ್ರಿಂದ ಒಂದಷ್ಟು ಪ್ರಯತ್ನಗಳು, ಸಂಕಲ್ಪಗಳು ಜಾಸ್ತಿ ನಿಮಗೆ ಶುಭ ಫಲಗಳನ್ನು ಕೂಡ ಕೊಡುತ್ತೆ. ಆದರೆ ಈ ಒಂದು 12ರ ಗುರು ಬಂದಾಗ ಹಳೆಯ ಕರ್ಮಗಳು ಅಂಥೇಳಿ ಇವತ್ತು ನಮ್ಮ ಜೀವನದಲ್ಲಿ ನಾವು ಜ್ಯೋತಿಷ್ಯ, ಜಾತಕ ಅಥವಾ ಹಣೆ ಬರಹ ಅಥವಾ ಶುಭ ಫಲಗಳ ಜೊತೆಗೆ ನಮಗೆ ಹಿಂದಿನ ಜನ್ಮದ ಕರ್ಮಗಳು ಕೂಡ ನಮ್ಮನ್ನು ಆಟ ಆಡಿಸ್ತಾ ಇರುತ್ತೆ. ಆ ಕರ್ಮಗಳು ಬಂದಾಗ ಅದಕ್ಕೆ ನಾವು ಏನಾದರೂ ಬಿದ್ವಾ, ಇದು ಹಿಂದಿನ ಜನ್ಮದ ಕರ್ಮನಾ, ಪರವಾಗಿಲ್ಲ ಬಿಡು, ನಾನು ಸ್ವಲ್ಪ ಸರಿ ಮಾಡ್ಕೊತೀನಿ ಅಂತಕ್ಕಂಥ ಭಾವನೆ, ಬಿದ್ದುಬಿಟ್ವಿ ಅಂತ ಅಲ್ಲೇ ಕೂತ್ಕೊಂಡ್ರೆ ಜೀವನ ಪೂರ್ತಿ ಅಲ್ಲೇ ಇದ್ಬಿಡ್ತೀವಿ. ಇನ್ನು ಹಳೆಯ ಕರ್ಮ ಫಲಗಳನ್ನು ನಿಮಗೆ ಸ್ವಲ್ಪ ಜಾಗೃತಿಯಾಗಿರಬೇಕು. ಒಳ್ಳೆಯ ಶುಭ ಕಾರ್ಯಗಳನ್ನು ಈ ಸಮಯದಲ್ಲಿ ಒಳ್ಳೆಯ ಮನಸ್ಸನ್ನು ಇಟ್ಕೋಬೇಕು. ನೆಟ್ವರ್ಕಿಂಗ್ ಬಿಲ್ಟ್ ಆಗುತ್ತೆ, ಹೊಸ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತೀರಾ, ಸಾಕಷ್ಟು ಜನಕ್ಕೆ ಕೆಲಸ ಕೊಡ್ತೀರಾ, ಕೃಷಿಯಿಂದ ಲಾಭ ಆಗುತ್ತೆ, ಉದ್ಯೋಗದಲ್ಲಿ ಶುಭ ಆಗುತ್ತೆ. ರೈತಾಪಿ ವರ್ಗದವರಿಗೆ ಸಾಕಷ್ಟು ಒಳ್ಳೆಯ ನಿಮ್ಮ ಬೆಳೆದಂಥ ಬೆಳೆಗಳಿರ್ಬೋದು ಅಥವಾ ನೀವು ಏನು ಕೈಂಕರ್ಯಗಳು ಮಾಡ್ತಾ ಇದ್ದೀರಾ ಅದರಲ್ಲಿ ನಿಮಗೆ ಶುಭ ಆಗುತ್ತೆ. ಈಗ ನೀರಿನ ಸೌಕರ್ಯ ಸಿಗ್ತಕ್ಕಂಥದ್ದು, ಯಾರೋ ಬೋರ್ ಹಾಕ್ಸಕ್ಕೆ ಹೋಗ್ತಾರೆ ಸಿಂಹರಾಶಿಯವರು, ಅವರಿಗೆ ನೀರು ಸಿಗ್ತಕ್ಕಂಥ ಯೋಗ, ಬೆಳೆಗಳಿಂದ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು, ಆ ಹಣದಿಂದ ಮಕ್ಕಳ ಫೀಸ್ ಇರ್ಬೋದು, ಕುಟುಂಬ ನಿರ್ವಹಣೆ ಇರ್ಬೋದು, ಇಂಥದ್ದೆಲ್ಲಕ್ಕೂ ಕೂಡ ರೈತಾಪಿ ವರ್ಗದವರಿಗೆ ಆರ್ಥಿಕ ಸವಲತ್ತುಗಳು ಈ ವರ್ಷದಲ್ಲಿ ತುಂಬ ಚೆನ್ನಾಗಿ ಸಿಂಹರಾಶಿಯವರಿಗೆ ಇರುತ್ತೆ. ಇನ್ನು ವೇತನದಲ್ಲಿ ಬೋನಸ್ ಸಿಗ್ತಕ್ಕಂಥ ಯೋಗ ಸಿಂಹರಾಶಿಯವರಿಗಿರುತ್ತೆ. ರಾಜಕೀಯವಾಗಿ ತುಂಬ ಬೇಕಾದವರೇ ಮೋಸ ಮಾಡ್ತಾರೆ, ನೀವು ಬೆಳೆಸಿದಂಥವರಿಂದ ನಿಮಗೆ ಮೋಸ ಆಗ್ತಕ್ಕಂಥ ಸಾಧ್ಯತೆ ಸಿಂಹರಾಶಿಯವರಿಗಿರುತ್ತೆ. ಇನ್ನು ಸಿಂಹರಾಶಿಯ ಮಹಿಳೆಯರಿಗೆ
ಈಗ ಉದ್ಯೋಗ ಸಿಗ್ತಕ್ಕಂಥದ್ದು, ಡಾಕ್ಟರ್ ಕೋರ್ಸ್ ಮಾಡ್ತಾ ಇದ್ದೀರಾ, ಇಂಜಿನಿಯರಿಂಗ್ ಕೋರ್ಸ್ ಮಾಡ್ತಾ ಇದ್ದೀರಾ, ಇಂತಹವರಿಗೆ ಪ್ಲೇಸ್ಮೆಂಟ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ರಾಶಿಯ ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರು ಸ್ವಲ್ಪ ಜಾಗೃತಿಯಾಗಿರಬೇಕು. ಅಪವಾದಗಳನ್ನು ಎದುರಿಸ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅದರಲ್ಲಿ PRO ಇರ್ಬೋದು, ಅಡ್ಮಿನಿಸ್ಟ್ರೇಟರ್ಸ್ ಇರ್ಬೋದು, HR ಇರ್ಬೋದು, ಇಂತಹವರು ಸಿಂಹರಾಶಿಯವರು ಸ್ವಲ್ಪ ಜಾಗೃತಿಯಾಗಿ ಇರಬೇಕಾಗಿರುತ್ತೆ. ಹಾಗೆ ಸಿಂಹರಾಶಿಯವರಿಗೆ ಹೊಸ ವ್ಯಾಪಾರ ಈ ವರ್ಷದಲ್ಲಿ ಭಾಳಷ್ಟು ಚೆನ್ನಾಗಿ ಬರ್ತಕ್ಕಂಥದ್ದು, ಪಾಲುದಾರಿಕೆಯಿಂದ ಶುಭ ಆಗ್ತಕ್ಕಂಥದ್ದು. ಹಾಗೆ ಈ ರಾಶಿಯವರಿಗೆ 12ರ ಕೇತು ಬಂದಾಗ 12ರ ಕೇತು ಸ್ವಲ್ಪ ದೃಷ್ಟಿ ಆಗ್ತಕ್ಕಂಥ, ಅಂದರೆ ಜನಗಳ ಕಾಟ ಕೂಡ ಈ ವರ್ಷ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಹಿಳೆಯರು, ಸಿಂಹರಾಶಿಯ ಮಹಿಳೆಯರಿಗೆ ವರ್ಷದ ಅರ್ಧ ಭಾಗ ಅಂದರೆ ಜೂನಿಂದ ಆಚೆ ಒಂದಷ್ಟು ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗತ್ತೆ. ಈ ಒಂದು ರಾಶಿಯವರಿಗೆ, ಸಿಂಹ ರಾಶಿಯವರಿಗೆ ಜಲ ಸಂಬಂಧಿ ವಿಚಾರದಲ್ಲಿ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸ್ವಂತ ವ್ಯಾಪಾರಸ್ಥರಿಗೆ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಿತೈಷಿಗಳ ಸಹಕಾರ ತುಂಬ ಚೆನ್ನಾಗಿರುತ್ತೆ. ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ. ಒಳ್ಳೆ ಫೈನಾನ್ಸಿಯರ್ಸ್ ಸಿಗ್ತಾರೆ ನಿಮಗೆ. ಹಾಗೆ ಒಳ್ಳೆಯ ವ್ಯಾಪಾರಕ್ಕೆ ಪ್ರಯತ್ನ ಕೂಡ ಪಡ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ದಾಯಾದಿ ಕಲಹಗಳು ಇತ್ಯರ್ಥ ಆಗುತ್ತೆ. ತುಂಬ ಹಿರಿಜೀವಗಳ ಬಗ್ಗೆ, ಹಿರಿಜೀವ ಅಂದರೆ ನಿಮ್ಮ ಮನೆಯಲ್ಲಿ ಅಥವಾ ಕುಟುಂಬಗಳಲ್ಲಿರ್ತಕ್ಕಂಥ ಹಿರಿಜೀವಗಳ ಬಗ್ಗೆ ಒಂದು ನೋವು ಈ ವರ್ಷ ಸ್ವಲ್ಪ ಗುರುತರವಾಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಕ್ಕಳ ಅನಾರೋಗ್ಯ ಸ್ವಲ್ಪ ವರ್ಷದ ಒಂದು ಮಧ್ಯಭಾಗದಲ್ಲಿ ಮಕ್ಕಳ ಅನಾರೋಗ್ಯ ಕಾಡ್ತಕ್ಕಂಥದ್ದು. ಹಾಗೆ ಉದ್ಯೋಗದಲ್ಲಿ ತುಂಬ ಅತಿಯಾಗಿ ಬೇಕಾಗಿರ್ತಕ್ಕಂಥ ಮಿತ್ರರಿಂದನೇ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ರಾಶಿಯವರಿಗೆ ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಯೋಗ ಸಹ ಸಿಂಹ ರಾಶಿಯವರಿಗಿರುತ್ತೆ. ಹಾಗೆ ಸಿಂಹ ರಾಶಿಯವರಿಗೆ ಸಾಧ್ಯವಾದಷ್ಟು ಕೋಪತಾಪಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಬಾರ್ದು. ಹಣ ಕೊಡಬೇಕಾಗಿರುವಾಗೂ ಹಣ ತಗೊಳ್ಬೇಕಾದಂಥ ಸಂದರ್ಭ ಕೂಡ ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿದ್ದಾದರೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಈ ವರ್ಷದಲ್ಲಿ ಕುಟುಂಬದಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳು, ಗಂಡ ಹೆಂಡತಿಯರ ಮಧ್ಯೆ ಭಿನ್ನಾಭಿಪ್ರಾಯ ಇರ್ಬೋದು, ಸುಮ್ಮನೆ ಯಾವುದೋ ಸಣ್ಣ ವಿಷಯಕ್ಕೆ ಗಲಾಟೆಗಳು ಮಾಡ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ರಾಶಿಯವರಿಗೆ ಸ್ವಲ್ಪ ಬಡ್ಡಿ ಅಥವಾ ಏನೋ ಹಣದ ಬಡ್ಡಿ ಕಟ್ತಾ ಇದ್ದೀರಾ ಅಂತಹ ವಿಚಾರದಲ್ಲೂ ಕೂಡ ಹಣದ ವಿಚಾರದಲ್ಲಿ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಮಹಿಳೆಯರಿಗೆ, ಅವಿವಾಹಿತ ಮಹಿಳೆಯರಿಗೆ ವಿವಾಹ ಯೋಗ ಇರತಕ್ಕಂಥದ್ದು. ಖಾಸಗಿ ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ಉದ್ಯೋಗದ ಭದ್ರತೆ ಸಿಗ್ತಕ್ಕಂಥ ಯೋಗ. ರಾಜಕೀಯ ವ್ಯಕ್ತಿಗಳಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಈ ವರ್ಷ ಸಿಂಹ ರಾಶಿಯವರಿಗೆ ಇರುತ್ತೆ. ಇನ್ನು ಸಿಂಹ ರಾಶಿಯವರಿಗೆ ಸಪ್ತಮದಿಂದ ಷಷ್ಠಕ್ಕೆ ಬರ್ತಕ್ಕಂಥ ರಾಹು ನೋಡಿದಾಗ ಆರೋಗ್ಯದ ವಿಚಾರದಲ್ಲಿ ಸಕಾಲದಲ್ಲಿ ಟ್ಯಾಬ್ಲೆಟ್ಸ್ ತೊಗೊಳ್ತಕ್ಕಂಥದ್ದು, ಹಾಗೆಯೇ ಸಕಾಲದಲ್ಲಿ ಊಟ ಆಹಾರಗಳನ್ನು ಸಕಾಲದಲ್ಲಿ, ಅತಿ ಹೆಚ್ಚು ಆಹಾರ ಕೂಡ ಡೇಂಜರ್ ಆಗುತ್ತೆ. ಸಕಾಲದಲ್ಲಿ ಮಾತ್ರೆ ತಗೊಳ್ಳೋದು, ಸಕಾಲದಲ್ಲಿ ಊಟ ಮಾಡೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಂಹರಾಶಿಯವರಿಗೆ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗೆಯೇ ಈ ರಾಶಿಯವರು ಭೂಮಿ ತಗೊಳ್ತಕ್ಕಂಥ ಸಂದರ್ಭ ನೋಡಿದಾಗ ಸ್ವಲ್ಪ ತಾಳ್ಮೆ, ಯಾರ್ದಾದ್ರೂ ಸಲಹೆ ಅಥವಾ ಮಾರ್ಗದರ್ಶನ ಪಡ್ಕೊಂಡ್ರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ. ಸ್ವಲ್ಪ ಹಿಂದಿನ ಅಂದರೆ ನಿಮ್ಮ ಪೂರ್ವಾಶ್ರಮ, ಹಳೆಯ ನೆನಪುಗಳು, ಅಥವಾ ಹುಟ್ಟಿದ ಊರಲ್ಲಿ ಮನೆ ಕಟ್ಕೊಳ್ತಕ್ಕಂಥದ್ದು, ಅಥವಾ ಏನಾದರೂ ಹುಟ್ಟಿದ ಊರಲ್ಲಿ ಭೂಮಿ ತಗೊಳ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಪ್ರೇಮ ವ್ಯವಹಾರಗಳಿಗೆ ಸಿಂಹರಾಶಿಯವರಿಗೆ ಈ ವರ್ಷ ಸಾಕಷ್ಟು ಮನ್ನಣೆಗಳು ಕೂಡ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗೆಯೇ ಸಿಂಹರಾಶಿಯವರಿಗೆ ಏನಾದರೂ ತಾವು ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ದಾನ ಧರ್ಮಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ. ಇನ್ನು ಪರಿಹಾರ ಭಾಗಕ್ಕೆ ಬಂದಾಗ ಸಿಂಹರಾಶಿಯವರು ಪ್ರತಿದಿನ ಒಂದು ಸಾರಿ ಬೆಳಗಿನ ಜಾವ ಮೋಡ ಇದೆಯೋ, ಇನ್ನೊಂದಿದೆಯೋ, ಮತ್ತೊಂದಿದೆಯೋ, ಸೂರ್ಯ ನಮಸ್ಕಾರವನ್ನು ಹೆಚ್ಚು ಮಾಡಿಕೊಳ್ಳೋದ್ರಿಂದ, ಮನೆಯಲ್ಲಿ ಆದಿತ್ಯ ಹೃದಯವನ್ನು ಕೇಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಈ ಒಂದು ರಾಶಿಯವರಿಗೆ ಮುಖ ಭಾಗ ಅಥವಾ ಬೆನ್ನಿನ ಭಾಗದ ಒಂದಷ್ಟು ತೊಂದರೆಗಳು, ಅನಾರೋಗ್ಯಗಳು ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ವರ್ಷದಲ್ಲಿ ಯಾರಾದರೂ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡ್ತಾ ಇದ್ದರೆ ಅದರಲ್ಲಿ ಭಾಗಿಯಾಗಿ, ಇಲ್ಲಾಂದರೆ ನೀವೇ ವರ್ಷದಲ್ಲಿ ಕಡೆಯದಾಗಿ ಒಂದು ಬಾರಿಯಾದರೂ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಕೇಸರಿ ಮತ್ತು ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 1 ಮತ್ತು 3 ಈ ವರ್ಷ ಸಾಕಷ್ಟು ಅದೃಷ್ಟಗಳನ್ನು ಕೂಡ ತಂದು ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ಈ ಒಂದು
ವರ್ಷದಲ್ಲಿ ಸಿಂಹರಾಶಿಯವರು ದೂರದ ಪ್ರಯಾಣ ಯೋಗಗಳು ಕೂಡಿ ಬಂದಾಗ ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಂಡಿದ್ದಾದರೆ ತುಂಬ ಒಳ್ಳೆಯದಾಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ನಿವೃತ್ತ ನೌಕರರಿರ್ಬೋದು, ಕ್ರೀಡಾಪಟುಗಳಿರ್ಬೋದು, ಇಂಥವರಿಗೆಲ್ಲ ಒಳ್ಳೆಯ ಯೋಗ ಇರತಕ್ಕಂಥ ಒಂದು ಸಾಧ್ಯತೆ ಸಿಂಹರಾಶಿಯವರಿಗೆ ಈ ವರ್ಷದಲ್ಲಿ ಇರತಕ್ಕಂಥದ್ದು ಕೂಡ ಆಗಿರುತ್ತೆ. ಹಾಗೆ ಹಳೆಯ ನೆನಪುಗಳು ಹೆಚ್ಚು ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸಮಾಜ ಸೇವಾ ಕಾರ್ಯಗಳಲ್ಲಿ ಹೆಚ್ಚು ಭಾಗಿ ಕೂಡ ಆಗ್ತಕ್ಕಂಥ ಯೋಗ ಸಿಂಹರಾಶಿಯವರಿಗಿರುತ್ತೆ. ಈ ವರ್ಷದಲ್ಲಿ ಪ್ರತಿನಿತ್ಯವೂ ಸೂರ್ಯ ನಮಸ್ಕಾರದ ಜೊತೆಗೆ ಓಂ ಗೃಣಿ ಸೂರ್ಯಾಯ ನಮಃ, ಓಂ ಗೃಣಿ ಸೂರ್ಯಾಯ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಳ್ಳೋದು. ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣಗಳು ಬಹಳಷ್ಟು ಶುಭಕರವಾಗಿರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ವಸ್ತ್ರದಾನವನ್ನು ಈ ವರ್ಷದಲ್ಲಿ ಹೆಚ್ಚಾಗಿ ವಸ್ತ್ರದಾನ, ಅನ್ನದಾನ ಅಂತೀವಿ, ಅನೇಕ ದಾನಗಳಲ್ಲಿ ಈ ವರ್ಷದಲ್ಲಿ ವಸ್ತ್ರದಾನವನ್ನು ಈ ಸಿಂಹರಾಶಿಯವರು ಮಾಡೋದ್ರಿಂದ ಒಳ್ಳೆಯ ಯೋಗಗಳು ಸಿಗುತ್ತೆ. ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರ ಜೊತೆ ಒಳ್ಳೆ ಬಾಂಧವ್ಯಗಳನ್ನು ಬೆಸೀತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಓಂ ಗೃಣಿ ಸೂರ್ಯಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಆದಿತ್ಯ ಹೃದಯವನ್ನು ಸಾಧ್ಯವಾದಷ್ಟು ಕೇಳ್ಕೊಳ್ಳಿ, ತುಂಬಾ ಒಳ್ಳೆಯದಾಗತ್ತೆ. ಒಳ್ಳೆಯ ಫಲಗಳು ಕೂಡ 2026ರಲ್ಲಿ ಒಂದು ಸಿಂಹರಾಶಿಯವರಿಗೆ ತುಂಬ ಶುಭಕರವಾಗಿರ್ತಕ್ಕಂಥ ಫಲಗಳು ಕೂಡ ಇವೆ.